ಮರಳಿ ಗೂಡು ಸೇರಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ. ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಗಣಿ ಧನಿ ಜನಾರ್ದನ್ ರೆಡ್ಡಿ. ಪಕ್ಷದ ಬಾವುಟ ನೀಡಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ ಅವರನ್ನ. ರೆಡ್ಡಿಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬಿಜೆಪಿಯಲ್ಲಿ ಈಗ ವಿಲೀನಗೊಂಡಿದೆ. ಯಡಿಯೂರಪ್ಪರ ಆಶೀರ್ವಾದದಿಂದ ಪಕ್ಷ ಸೇರ್ಪಡೆಯಾಗಿದ್ದೀನಿ ಅಂತ ರೆಡ್ಡಿ ಮಾತಾಡಿದ್ದಾರೆ. ಬಿಜೆಪಿಯ ತಾಯಿ ಮಡಿಲಿಗೆ ಸುರಕ್ಷಿತವಾಗಿ ಬಂದು ಸೇರಿದ್ದೀನಿ. 13 ವರ್ಷ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿನ್ನೆ ಹೋಗಿ ಇವತ್ತು ಬಂದಂತಿದೆ. ಬಿಜೆಪಿ ಪಕ್ಷ ಸೇರ್ಪಡೆ ಬಗ್ಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಇದಾಗಿದೆ. ಇಷ್ಟು ದಿನ ಅವರು ಬಿಜೆಪಿ ಪಕ್ಷ ಸೇರ್ಬೇಕು ಅನ್ನುವಂತ ಹಾತೊರಿತಾ ಇದ್ರು. ಆದ್ರೆ ಯಾವಾಗ ಬಿಜೆಪಿಯಿಂದ ಅವರಿಗೆ ಗ್ರೀನ್ ಸಿಗ್ನಲ್ ಬರ್ಲಿಲ್ವೋ, ಸೊ ಅವಾಗ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕೆಆರ್ಪಿ ಪಕ್ಷವನ್ನ ಸ್ಥಾಪಿಸಿ ಅಲ್ಲಿ ಕಂಟೆಸ್ಟ್ ಮಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಗೆದ್ರು. ಅದಾದ ನಂತರ ಲೋಕಸಭಾ ಎಲೆಕ್ಷನ್ಗೆ ಬೆಂಬಲವನ್ನ ಸೂಚಿಸ್ತೀನಿ ಅಂತ ಅಂದಿದ್ರು. ಇಷ್ಟು ಬೆಳವಣಿಗೆ ಆಗುವಷ್ಟರಲ್ಲಿ ದೆಹಲಿಗೆ ಕರೆಸಿಕೊಂಡು ಪಕ್ಷ ಸೇರ್ಪಡೆಯ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ರು. ಇವತ್ತು ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ, ರೀಜಾಯಿನ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ. ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಒಂದು ಫೋಟೋ ನಿಮ್ಮ ರೈಟ್ ಸೈಡ್ ಇರುವಂತದ್ದು. ಸೊ ಅದು ಜನಾರ್ದನ್ ರೆಡ್ಡಿ ಅವರು ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನ ಕುಟುಂಬ ಸಮೇತ ಪಡೆದಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಯಡಿಯೂರಪ್ಪನವರನ್ನ ಯಾವಾಗ್ಲೂ ಕೂಡ ಅವರು ಆತ್ಮೀಯವಾಗೇ ಕಾಣ್ತಾ ಇದ್ರು. ಅವ್ರನ್ನ ಎಲ್ಲೂ ಕೂಡ ಬಿಟ್ಟು ಕೊಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಬಿಜೆಪಿ ಪಕ್ಷದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರನ್ನ ತುಂಬಾ ಗೌರವಿಸ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಸೊ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆ ಪಕ್ಷ ಸೇರ್ಪಡೆ ಆಗೋದಕ್ಕಿಂತ ಮುಂಚೆ ಅವರ ಪತ್ನಿ ಅರುಣಾಲಕ್ಷ್ಮಿ ಜೊತೆ, ಅವರ ಪುತ್ರಿಯ ಜೊತೆ, ಮೊಮ್ಮಗಳ ಜೊತೆ ಹೋಗಿ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದು ಅದಾದ ನಂತರ ಮಲೇಶ್ವರದಲ್ಲಿರುವಂತಹ ಜಗನ್ನಾಥ ಭವನ ಬಿಜೆಪಿಯ ಕಚೇರಿಗೆ ತೆರಳಿ ಅಲ್ಲಿ ಬಿಜೆಪಿಯ ಧ್ವಜವನ್ನ ಕೈಯಲ್ಲಿ ಹಿಡಿದು ಬಿಜೆಪಿ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ರೆಡ್ಡಿಗಾರು. ಅದರ ಜೊತೆಗೆ ತಮ್ಮ ಕೆಆರ್ಪಿ ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಬ್ಬ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದೀವಿ. ಅದಕ್ಕೆ ವಿಜೇಂದ್ರ ಅವರು ಎಲ್ಲರಿಗೂ ಸ್ವಾಗತ ಮಾಡಿದ್ದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವರು, ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳು. ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡಬೇಕು ಅಂತಂದ್ರೆ, ನಾನು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗಿರುವಂತಹ ಒಂದು ಈ ದಿವಸ ನನಗೊಂದು ಶುಭ ದಿವಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಮಗು ತಾಯಿ ಮಡಿಲಿಗೆ ಎಲ್ಲೋ ಕಳೆದೋಗ್ಬಿಟ್ಟು ತಾಯಿ ಮಡಿಲಿಗೆ ಸೇರ್ಕೊಂಡ ನಂತರ ಆ ಕಳೆದೋಗಿರೋ ಮಗುಗೆ ತಾಯಿ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೇನೋ, ಆ ತಾಯಿ ಮಡಿಲಿಗೆ ಸೇರಿದಾಗ ಆ ಮಗು ಎಷ್ಟು ಸುಭದ್ರವಾಗಿದ್ದೀನಿ ಅಂತ ಹೇಳಿ ಭಾವಿಸ್ತಾರೋ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಬಂದಿರುವಂತದ್ದು
ತಾಯಿ ಮಡಿಲಲ್ಲಿ ಇರುವಂತ ಮಗುವಾಗಿರುವಷ್ಟು ಧೈರ್ಯ ಸಂತೋಷ ನನಗೆ ಇವತ್ತಾಗಿದೆ. ಸರ್, ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೇಗೆ ಸರ್ ಈಗ ತಮ್ಮ ಶಕ್ತಿ? ನೋಡಿ, ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು, ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಏನು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.